ನಮಸ್ಕಾರ ಸ್ನೇಹಿತರೆ, KCET 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ KCET ವಿದ್ಯಾರ್ಥಿಗಳಿಗೆ ಎಷ್ಟು ಲಕ್ಷ ಸ್ಕಾಲರ್ಶಿಪ್ ಸಿಗುತ್ತೆ, ಈಗ ವಿದ್ಯಾರ್ಥಿಗಳಿಗೆ ಎಷ್ಟು ಸ್ಕಾಲರ್ಶಿಪ್ ಸಿಗುತ್ತೆ ಏನು ಅನ್ನುವಂತಹ ಒಂದು ಮಾಹಿತಿ ಆದ್ರೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಸ್ಕಾಲರ್ಶಿಪ್ ಮೇಲೆ ಸಾಕಷ್ಟು ಜನ ಡಿಪೆಂಡ್ ಆಗಿರ್ತಾರೆ. ಯಾಕಂದ್ರೆ ಸ್ಕಾಲರ್ಶಿಪ್ ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್. ನಿಮಗೆ PUC ಅಲ್ಲೆಲ್ಲ ಬರೋ ತರ ಸ್ಕಾಲರ್ಶಿಪ್ ಆದ್ರೆ ಬರಲ್ಲ, ಇಲ್ಲಿ ತುಂಬಾ ದೊಡ್ಡ ಅಮೌಂಟೇ ನಿಮಗೆ ಸ್ಕಾಲರ್ಶಿಪ್ ಆದ್ರೆ ಬರುತ್ತೆ ಸ್ನೇಹಿತರೆ. ಈಗ ಸ್ಕಾಲರ್ಶಿಪ್ ರಿಲೇಟೆಡ್ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲ್ಗೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ನೋಡಿ ಸ್ನೇಹಿತರೆ, ಈಗ ವಿದ್ಯಾರ್ಥಿಗಳಿಗೆ ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ, ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟು ಈಗ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಎಷ್ಟು ಲಕ್ಷ ಸ್ಕಾಲರ್ಶಿಪ್ ಬರುತ್ತೆ ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ, ನೋಡಿ ಸಾಕಷ್ಟು ಸ್ಕಾಲರ್ಶಿಪ್ಸ್ ಆದ್ರೆ ಇದಾವೆ. ಆದ್ರೆ ಮೈನ್ ಆಗಿ ನಾನು SSP ಸ್ಕಾಲರ್ಶಿಪ್ ಬಗ್ಗೆ ಆದ್ರೆ ಮಾತಾಡ್ತೀನಿ. ಇದು ಯಾಕಂದ್ರೆ ಸ್ಟೇಟ್ ಕಡೆಯಿಂದ ಬರುವಂತಹ ಸ್ಕಾಲರ್ಶಿಪ್. ಇದು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ SSP ಸ್ಕಾಲರ್ಶಿಪ್ ನಮ್ಮ ಒಂದು ಸ್ಟೇಟ್ ಕರ್ನಾಟಕ ಸ್ಟೇಟ್ ಇಂದ ಕೊಡುವಂತಹ ಸ್ಕಾಲರ್ಶಿಪ್. ಮತ್ತೆ ಇನ್ನೊಂದು ಕ್ಲಾರಿಫಿಕೇಶನ್, ಬೇರೆ ಸ್ಟೇಟ್ ವಿದ್ಯಾರ್ಥಿಗಳು ಏನಾದ್ರು ಈ ವಿಡಿಯೋ ನೋಡ್ತಿದ್ರೆ ಈ ಒಂದು ಸ್ಕಾಲರ್ಶಿಪ್ ಆದ್ರೆ ನಿಮಗೆ ಸಿಗಲ್ಲ. ಈ ಒಂದು SSP ಸ್ಕಾಲರ್ಶಿಪ್ ಬಂದ್ಬಿಟ್ಟು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮಾತ್ರ ಸಿಗುವಂತಹ ಸ್ಕಾಲರ್ಶಿಪ್ ಆಗಿದೆ ಸ್ನೇಹಿತರೆ. ಈಗ SSP ಸ್ಕಾಲರ್ಶಿಪ್, ಈ ಒಂದು ಸ್ಕಾಲರ್ಶಿಪ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಎಷ್ಟು ಬರುತ್ತೆ ಅಂತ ನೀವು ಕೇಳೋದಾದ್ರೆ, ಗವರ್ನಮೆಂಟ್ ಕಾಲೇಜಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗೂ ಸೇಮ್ ಒಂದೇ ರೀತಿ ಸ್ಕಾಲರ್ಶಿಪ್ ಆದ್ರೆ ಬರುತ್ತೆ ಸ್ನೇಹಿತರೆ. ಮತ್ತೆ ಇಲ್ಲಿ ಪ್ರೈವೇಟ್ ಕಾಲೇಜಸ್ ಅಲ್ಲಿ ಓದುವ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ ಆದ್ರೆ ಇಲ್ಲಿ ಸೇಮ್ ಬರ್ತಿರುತ್ತೆ. ಈಗ ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟು ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ, OBC ವಿದ್ಯಾರ್ಥಿಗಳಿಗೆ ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ, OBC ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಂದು 22,700 ರೂಪಾಯಿ ಸ್ಕಾಲರ್ಶಿಪ್ ಆದ್ರೆ ಬರುತ್ತೆ ವಿದ್ಯಾರ್ಥಿಗಳಿಗೆ. ನೋಡಿ, ಇದು ಲಾಸ್ಟ್ ಇಯರ್ ಎಲ್ಲ ಇದ್ದಿದ್ದು ಸ್ಕಾಲರ್ಶಿಪ್. ನಿಮ್ಗೆ ಇನ್ನೂ ಸ್ವಲ್ಪ ರೈಸ್ ಆದ್ರೂ ಆಗ್ಬೋದು, ಸ್ವಲ್ಪ ಒಂದು 100-200 ರೂಪಾಯಿ ಕಡಿಮೆ ಆದ್ರೂ ಆಗ್ಬೋದು. ಈ ಒಂದು 22,700 ರೂಪಾಯಿ ಫಿಕ್ಸ್ ಆಗಿ ನೀವು ವಿದ್ಯಾರ್ಥಿಗಳು ಇಷ್ಟವರೆಗೂ ಆದ್ರೆ ನಿಮ್ಗೆ ಸ್ಕಾಲರ್ಶಿಪ್ ಆದ್ರೆ ಬರುತ್ತೆ ಸ್ನೇಹಿತರೆ. ಈಗ ಒಂದ್ 2 ವರ್ಷ ಹಿಂದೆ ಎಲ್ಲ 18,100 18,250 ಎಲ್ಲ ಬರ್ತಿತ್ತು. ಸ್ವಲ್ಪ ರೈಸ್ ಮಾಡಿದ್ದಾರೆ, ಮತ್ತೆ ನಿಮ್ಗೆ ರೈಸ್ ಆಗ್ಬೋದು, 1,000 ಆದ್ರೂ ರೈಸ್ ಆಗ್ಬೋದು, ಇಲ್ಲ ಕಡಿಮೆ ಆದ್ರೂ ಆಗ್ಬೋದು. ಒಂದು 22,000ರಿಂದ 23,000 ಅಂದ್ಕೊಳ್ಳಿ OBC ವಿದ್ಯಾರ್ಥಿಗಳಿಗೆ ಬರುವಂತಹ ಸ್ಕಾಲರ್ಶಿಪ್ ಆಗಿದೆ ಇದು. ಮತ್ತೆ ಇನ್ನೊಂದು ವಿಷಯ ಕ್ಲಾರಿಫಿಕೇಶನ್ ಕೊಡುವಂತದ್ದು ಏನಂದ್ರೆ, ಈ ಒಂದು SSP ಸ್ಕಾಲರ್ಶಿಪ್ ಬಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಕೋಟಾ ವಿದ್ಯಾರ್ಥಿಗಳಿಗೆ ಬರಲ್ಲ. ಈ ಮುಂಚೆ ಸ್ಕಾಲರ್ಶಿಪ್ ಆದ್ರೆ ಬರ್ತಿತ್ತು, ಈಗ ಕಳೆದ 2-3 ವರ್ಷದಿಂದ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಆದ್ರೆ ಕೊಡ್ತಿಲ್ಲ. ಈಗ SC/ST ವಿದ್ಯಾರ್ಥಿಗಳಿಗೆ ಎಷ್ಟು ಬರ್ಬೋದು ಅಂತ ನೀವು ಕೇಳೋದಾದ್ರೆ, SC/ST ವಿದ್ಯಾರ್ಥಿಗಳು ನೀವು 750 ಮಾತ್ರ ಫೀಸ್ ಪೇ ಮಾಡ್ತಿದ್ರಲ್ಲ, ನಿಮ್ಗೆ ಏನಾಗುತ್ತೆ ಅಂದ್ರೆ 88,000 ಕೂಡ ನಿಮ್ಗೆ ಸ್ಕಾಲರ್ಶಿಪ್ ಆದ್ರೆ ಬರುತ್ತೆ. 88,000 ಸ್ಕಾಲರ್ಶಿಪ್ ಬರುತ್ತೆ. ಆದ್ರೆ ನೀವು ಆ ಒಂದು ಸ್ಕಾಲರ್ಶಿಪ್ ಹಣವನ್ನ ಕಾಲೇಜ್ಗೆ ಕೊಡಬೇಕಾಗುತ್ತೆ. ಯಾಕೆ ನೀವು ಕಾಲೇಜ್ಗೆ ಆ ಒಂದು ಸ್ಕಾಲರ್ಶಿಪ್ ಹಣ ಕೊಡಬೇಕು ಅಂತ ನೀವು ಕೇಳೋದಾದ್ರೆ, ನೀವಿಲ್ಲಿ ಪೇ ಮಾಡುವಾಗ ಇಲ್ಲಿ ಎಷ್ಟು ಫೀಸ್ ಪೇ ಮಾಡಿರ್ತೀರಾ, 750 ರೂಪಾಯಿ ಫೀಸ್ ಆದ್ರೆ ಪೇ ಮಾಡಿರ್ತೀರಾ. ಅದರಿಂದ ನೀವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ವಿದ್ಯಾರ್ಥಿಗಳು ನಿಮಗೆ ಬಂದಿರುವಂತಹ ಸ್ಕಾಲರ್ಶಿಪ್ ಅಮೌಂಟ್ ಅನ್ನ ಕಾಲೇಜಸ್ಗೆ ಕೊಡಬೇಕಾಗುತ್ತೆ ವಿದ್ಯಾರ್ಥಿಗಳು. ಓಕೆನಾ? ಈಗ ಗೌರ್ಮೆಂಟ್ ಕಾಲೇಜಲ್ಲಿ ಏನಾದ್ರು SC/ST ವಿದ್ಯಾರ್ಥಿಗಳಿಗೆ ಸೀಟ್ ಏನಾದ್ರು ಸಿಕ್ಕಿದ್ರೆ ನಿಮ್ಗೆ ಹತ್ರ ಒಂದು 50,000 ಖರ್ಚಾಗುತ್ತೆ. ಇನ್ನು ಉಳಿದಿರುವಂತಹ ಸ್ಕಾಲರ್ಶಿಪ್ ಅಮೌಂಟ್ ಎಲ್ಲ ನಿಮ್ಗೆ ಉಳಿಯುತ್ತೆ. ಓಕೆನಾ? ಒಂದು 50,000 ಬಿಟ್ಟು ಬೇರೆ ಅಮೌಂಟ್ ಆದ್ರೆ ನಿಮ್ಗೆ ಸೇವ್ ಆಗುತ್ತೆ ವಿದ್ಯಾರ್ಥಿಗಳಿಗೆ. ನೋಡಿ, ಇದು ಯಾವ ರೀತಿ ಇದೆ ಅಂದ್ರೆ, ಯಾವುದೇ ಕೋರ್ಸಸ್ಗೆ ಜಾಯ್ನ್ ಆಗಲಿ ಟ್ಯೂಷನ್ ಫೀಸ್ ಅನ್ನುವಂಥದ್ದು 50% ಟ್ಯೂಷನ್ ಫೀಸ್ ಅಮೌಂಟ್ ಆದ್ರೆ ಕೊಡಬೇಕು ವಿದ್ಯಾರ್ಥಿಗಳಿಗೆ. ಹಾಗಾದ್ರೆ ನೀವು ಕೇಳೋದಾದ್ರೆ, ಈಗ OBC ವಿದ್ಯಾರ್ಥಿಗಳಿಗೆ 1 ಲಕ್ಷ ಗಟ್ಟಲೆ ಈ ಫೀಸ್ ಇರುತ್ತೆ, ಹಾಗಾದ್ರೆ 50,000 ಸ್ಕಾಲರ್ಶಿಪ್ ಬರ್ಬೇಕಿತ್ತಲ್ಲ, ಯಾಕೆ ಬರ್ತಿಲ್ಲ ಅಂತ ನೀವು ಕೇಳೋದಾದ್ರೆ, ಅವರು ಪ್ರೈವೇಟ್ ಕಾಲೇಜಸ್ ಅನ್ನ ಕನ್ಸಿಡರೇಷನ್ ತಗೊಳ್ಳಲ್ಲ ಸ್ನೇಹಿತರೆ, ಅವರು ಗವರ್ನಮೆಂಟ್ ಕಾಲೇಜ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಓಕೆನಾ? ಈ ಗವರ್ನಮೆಂಟ್ ಕಾಲೇಜಲ್ಲಿ ಎಷ್ಟಿರುತ್ತೆ, 45,000ದಿಂದ 50,000 ಫೀಸ್ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಓಕೆನಾ? ಅದರಿಂದ ಈಗ ಏನ್ ಮಾಡ್ತಾರೆ, ಅದರಲ್ಲಿ ಅರ್ಧ ಅಂದ್ರೆ 20-22,000 ಆ ರೀತಿಯಾಗಿ ಒಂದು ಅರ್ಧ 50-50 ಆದ್ರೆ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ. ಓಕೆನಾ? ಆ ರೀತಿಯಾಗಿ ಸ್ಕಾಲರ್ಶಿಪ್ ಆದ್ರೆ ಒಂದು ಅರ್ಧ ಕೊಡ್ತಾರೆ. ಇಲ್ಲಿ SC/ST ವಿದ್ಯಾರ್ಥಿಗಳಿಗೆ ಎಕ್ಸ್ಟ್ರಾ ಬೆನಿಫಿಟ್ಸ್ ಆದ್ರೆ ಇದೆ. BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಒಂದು 4,500 ಹಂಗ್ ಬರುತ್ತೆ. ಓಕೆನಾ? 4,500 ರೂಪಾಯಿ ಏನೋ ಅವ್ರಿಗೆ ಸ್ಕಾಲರ್ಶಿಪ್ ಬರುತ್ತೆ BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ. ನೀವು ಅಷ್ಟೇ ಸ್ವಲ್ಪ ಒಂದು ಫೀಸ್ ಕನ್ಸೆಷನ್ ಅಂತ ಅದು ಅರ್ಧಕ್ಕರ್ಧ ಕೊಡಬೇಕು. ಆದ್ರೆ ಅದು ಎಕ್ಸಾಕ್ಟ್ ಆಗಿ ನಿಮ್ಗೆ ಅರ್ಧಕ್ಕರ್ಧ ಅಮೌಂಟ್ ಆದ್ರೆ ಬರಲ್ಲ ಸ್ನೇಹಿತರೆ. ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಸ್ಕಾಲರ್ಶಿಪ್ ತುಂಬಾನೇ ಕಡಿಮೆ ಇದು SSP ಸ್ಕಾಲರ್ಶಿಪ್. ಯಾಕಂದ್ರೆ SSP ಅಲ್ಲೇನೆ ನಿಮ್ಗೆ 3 ಸ್ಕಾಲರ್ಶಿಪ್ ಬರ್ತಿತ್ತು. ಈ ಹಿಂದೆ 2 ವರ್ಷ ಹಿಂದೆ ಏನಾಗ್ತಿತ್ತು ಅಂದ್ರೆ, SSP ಜೊತೆನೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಬರ್ತಿತ್ತು, ಮತ್ತೆ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಅಂತ ಒಂದು ಸ್ಕಾಲರ್ಶಿಪ್ ಬರ್ತಿತ್ತು. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ 50,000 ಬರ್ತಿತ್ತು, ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ 10,000 ಬರ್ತಿತ್ತು, ಮತ್ತೆ ಫೀಸ್ ಕನ್ಸೆಷನ್ ಬಂದ್ಬಿಟ್ಟು 18,000 ಸ್ಕಾಲರ್ಶಿಪ್ ಆದ್ರೆ ಬರ್ತಿತ್ತು. ಈಗ SC/ST ವಿದ್ಯಾರ್ಥಿಗಳಿಗೂ ಅಷ್ಟೇ ರೈತ ವಿದ್ಯಾನಿಧಿ 10,000, ಕಟ್ಟಡ ಕಾರ್ಮಿಕರದ್ದು 50,000 ಆಡ್ ಆಗ್ತಿತ್ತು ಈ ಒಂದು ಫೀಸ್ ಜೊತೆಗೆ.
ಈ ತರ ಬೆನಿಫಿಟ್ಸ್ ಎಲ್ಲ ಇತ್ತು. ಕಾಂಗ್ರೆಸ್ ಗವರ್ನಮೆಂಟ್ ಬಂದ ಮೇಲೆ ಇಲ್ಲಿ ವಿದ್ಯಾರ್ಥಿಗಳಿಗೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅನ್ನುವಂಥದ್ದು ಬರ್ತಿಲ್ಲ. ರೈತರ ಮಕ್ಕಳಿಗೆ ಬರುವಂತಹ ಸ್ಕಾಲರ್ಶಿಪ್, ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಬರುವಂತಹ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ 50,000 ಬರ್ತಿಲ್ಲ. ಆದ್ರೆ ನೀವು ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಅಪ್ಲೈ ಮಾಡಬಹುದು, ಆದ್ರೆ ವಿದ್ಯಾರ್ಥಿಗಳಿಗೆ ಬರ್ತಿಲ್ಲ. ಇರ್ಲಿ, ನಮಗೆ ಹಣ ಬಂದ್ರು ಬರ್ಬೋದು. ಈಗ ನಿಮ್ಮ ಇಯರ್ ಇಂದ ಹಣ ಬಂದ್ರು ಬರ್ಬೋದು. ಅಪ್ಲೈ ಮಾಡೋಣ, ಬರುತ್ತೋ ಬರಲ್ಲೋ ನೋಡೋಣ. ಅದು ಅಪ್ಲಿಕೇಶನ್ ಬಿಟ್ಟಾಗ ನಿಮಗೆ ಹೇಳ್ತೀನಿ ಯಾವ ರೀತಿ ಅಪ್ಲೈ ಮಾಡೋದು ಕನ್ಸ್ಟ್ರಕ್ಷನ್ ವರ್ಕರ್ ಸ್ಕಾಲರ್ಶಿಪ್ ಅಂತ. ಯಾರು ತಲೆ ಕೆಡಿಸ್ಕೋಬೇಡಿ ಸ್ನೇಹಿತರೆ. ನೋಡಿ, ಈಗ ವಿದ್ಯಾರ್ಥಿಗಳಿಗೆ ಎಕ್ಸ್ಟ್ರಾ ಏನಾದ್ರು SSP ಅಲ್ಲಿ ಆಡ್ ಆಗಿದೆಯಾ ಅಂತ ನೀವು ಕೇಳೋದಾದ್ರೆ PM ಯಶಸ್ವಿ ಸ್ಕಾಲರ್ಶಿಪ್ ಅಂತ ಆಡ್ ಆಗಿದೆ. ಅದ್ರ ಬಗ್ಗೆ ಇನ್ನು ಗೌರ್ಮೆಂಟ್ ಅಲ್ಲೇ ಕ್ಲಾರಿಫಿಕೇಶನ್ ಇಲ್ಲ. ಯಾಕಂದ್ರೆ ಆ ಒಂದು ಸ್ಕಾಲರ್ಶಿಪ್ PM ಯಶಸ್ವಿ ಬಂದ್ರೆ SSP ಬರಲ್ಲ ಅಂತಿದ್ದಾರೆ, SSP ಬಂದ್ರೆ PM ಯಶಸ್ವಿ ಬರಲ್ಲ ಅಂತಿದ್ದಾರೆ. ಓಕೆನಾ, ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿ ನಿಮಗೆ ಮೈನ್ ಬರುವಂತದ್ದು SSP ಸ್ಕಾಲರ್ಶಿಪ್. ಮತ್ತೆ ಇನ್ನೂ ತುಂಬಾ ಸ್ಕಾಲರ್ಶಿಪ್ಸ್ ಇದಾವೆ, ಹಣ ಪಡ್ಕೋಬಹುದು. NSP ಸ್ಕಾಲರ್ಶಿಪ್ ಬರುತ್ತೆ, NSP ಸ್ಕಾಲರ್ಶಿಪ್ ಹಣ ಪಡ್ಕೋಬಹುದು. ಅಪ್ಲಿಕೇಶನ್ ಬಿಟ್ಟಿದ್ದಾರೆ, ಆದ್ರೆ ನೀವೀಗ ಅಪ್ಲೈ ಮಾಡಕ್ ಆಗಲ್ಲ. ಕಾಲೇಜಸ್ ಜಾಯ್ನ್ ಆದ್ಮೇಲೆ ಅಪ್ಲೈ ಮಾಡುವಂತದ್ದು, ಇವಾಗ ನೀವು ಅಪ್ಲೈ ಮಾಡಕ್ ಆಗಲ್ಲ. NSP ಸ್ಕಾಲರ್ಶಿಪ್ ಇದೆ. ಮತ್ತೆ ವಿದ್ಯಾರ್ಥಿಗಳಿಗೆ ಫುಡ್ ಅಂಡ್ ಅಕಾಮಿಡೇಷನ್ ಅಂತ ಒಂದು ಅಮೌಂಟ್ ಬರ್ತಿತ್ತು. ನೀವು ಫ್ರೀ ಹಾಸ್ಟೆಲ್ಗೆ ಅಪ್ಲೈ ಮಾಡ್ತೀರಾ, ಒಂದು ವೇಳೆ ನಿಮ್ಗೆ ಫ್ರೀ ಹಾಸ್ಟೆಲ್ ಅಲ್ಲಿ ಸೀಟ್ ಸಿಗ್ಲಿಲ್ಲ ಅಂದ್ರೆ ವಿದ್ಯಾರ್ಥಿಗಳು ಯಾವ್ದೋ ಒಂದು ರೂಮ್ ಅಲ್ಲಿ ಉಳ್ಕೊಳ್ಳಿ, ಅವ್ರೆಲ್ಲೋ ಒಂದ್ ಹತ್ರ ಇರ್ಲಿ. ವಿದ್ಯಾರ್ಥಿಗಳು ಬೆಂಗಳೂರಲ್ಲ ಯಾವ್ದಾದ್ರು PGಗಳಲ್ಲಾಗಿರ್ಬೋದು ಇರ್ಲಿ ಅನ್ಬಿಟ್ಟು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೆಲ್ಪ್ ಆಗ್ಲಿ ಅನ್ಬಿಟ್ಟು ಫುಡ್ ಅಂಡ್ ಅಕಾಮಿಡೇಷನ್ 15,000 ಕೊಡ್ತಿದ್ರು ಸ್ಕಾಲರ್ಶಿಪ್. ಈಗ ಹಾಸ್ಟೆಲ್ಗೆ ಅಪ್ಲೈ ಮಾಡಿ ಸೀಟ್ ಸಿಗ್ಲಿಲ್ಲ ಅಂದ್ರೆ ಅಂತ ಒಂದು ವಿದ್ಯಾರ್ಥಿಗಳಿಗೆ 15,000 ಕೂಡ ಸ್ಕಾಲರ್ಶಿಪ್ ಕೂಡ ಕೊಡ್ತಿದ್ರು. ಅವೆಲ್ಲ ಬೆನಿಫಿಟ್ಸ್ ಈಗ ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಬರ್ತಿಲ್ಲ. ಕಳೆದ 2 ವರ್ಷದಿಂದ ಬರ್ತಿಲ್ಲ. ಕಳೆದ ವರ್ಷ ಸ್ಕಾಲರ್ಶಿಪ್ ಒಂದು 50% ವಿದ್ಯಾರ್ಥಿಗಳಿಗೆ ಇನ್ನೂ ಹಣ ಬಂದಿಲ್ಲ. ಕಳೆದ 2 ವರ್ಷದಿಂದ ವಿದ್ಯಾರ್ಥಿಗಳಿಗೆ ಸರಿಯಾಗಿ SSP ಸ್ಕಾಲರ್ಶಿಪ್ ಬರ್ತಿಲ್ಲ ಸ್ನೇಹಿತರೆ. ಓಕೆನಾ, ಸ್ಕಾಲರ್ಶಿಪ್ SC/ST ವಿದ್ಯಾರ್ಥಿಗಳಿಗಂತೂ ಜಮಾ ಆಗ್ತಿದೆ ವಿದ್ಯಾರ್ಥಿಗಳಿಗೆ. ಯಾಕಂದ್ರೆ ಕಾಲೇಜಲ್ಲಿ ಅವ್ರಿಗೆ ಫೀಸ್ ಎಲ್ಲ ಪೇ ಮಾಡೋಕೆಲ್ಲ ಸಮಸ್ಯೆ ಆಗುತ್ತೆ. ಹಣ ಆದ್ರೆ ಅವ್ರಿಗೆ ಜಮಾ ಆಗ್ತಿದೆ ವಿದ್ಯಾರ್ಥಿಗಳಿಗೆ. ಬೇರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಮಸ್ಯೆ ಆಗ್ತಿದೆ, OBC ವಿದ್ಯಾರ್ಥಿಗಳಿಗೆಲ್ಲ. ಮತ್ತೆ ಕೆಲವರಿಗೆ SC/ST ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ ಬಂದಿಲ್ಲ. ಓಕೆನಾ, ಮತ್ತೆ ಸಾಕಷ್ಟು ಜನ ಪ್ರೈಸ್ ಮನಿ ಬಗ್ಗೆ ಎಲ್ಲ ಕೇಳ್ತಿದ್ರಿ. ಪ್ರೈಸ್ ಮನಿ ಬಗ್ಗೆ ಕೂಡ ನಿಮಗೆ ಮುಂದಿನ ವಿಡಿಯೋಸ್ ಅಲ್ಲಿ ತಿಳಿಸ್ಕೊಡ್ತೀನಿ. ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಮೇಲೆ ಮೊದಲೆಲ್ಲ ತುಂಬಾನೇ ಡಿಪೆಂಡ್ ಆಗ್ಬೋದಾಗಿತ್ತು. ಈ ವರ್ಷದಿಂದ ಡಿಪೆಂಡ್ ಆಗೋದು ಸ್ವಲ್ಪ ಕಷ್ಟ ಆಗ್ತಿದೆ. ಯಾಕಂದ್ರೆ ಈ ಸ್ಕಾಲರ್ಶಿಪ್ ಕರೆಕ್ಟ್ ಆಗಿ ಕೊಡ್ತಿಲ್ಲ ವಿದ್ಯಾರ್ಥಿಗಳಿಗೆ. ಗ್ಯಾರಂಟಿ ಯೋಜನೆಗಳು ಬಂದಿರೋ ಕಾರಣದಿಂದ ಕಾಂಗ್ರೆಸ್ ಸರ್ಕಾರದ ಕಡೆ ಅವರಿಗೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಸಾಕಾಗ್ತಿಲ್ಲ. ಅದರಿಂದ ಸರಿಯಾಗಿ ಸ್ಕಾಲರ್ಶಿಪ್ ಹಣ ಜಮಾ ಮಾಡ್ತಿಲ್ಲ. ಆದ್ರೂ ಪರವಾಗಿಲ್ಲ, ನೀವೇನು ತಲೆ ಕೆಡಿಸ್ಕೊಬಿಡಿ. ನಾವು ಸ್ಕಾಲರ್ಶಿಪ್ ಅಪ್ಲೈ ಮಾಡೋಣ. SSP ಅಂತೂ ಎಷ್ಟೇ ಲೇಟ್ ಆದ್ರೂ ಅವ್ರು ಕೊಟ್ಟೆ ಕೊಡಬೇಕು. SSP ಸ್ಕಾಲರ್ಶಿಪ್ ಕೊಟ್ಟೆ ಕೊಡ್ತಾರೆ. ಬೇರೆ ಸ್ಕಾಲರ್ಶಿಪ್ಗೂ ಅಪ್ಲೈ ಮಾಡೋಣ. ಮತ್ತೆ NSPನೂ ಪಕ್ಕ ಬರುವಂತಹ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ, ಅದ್ರಿಗೂ ಅಪ್ಲೈ ಮಾಡೋದೆಲ್ಲ ಲೈವ್ ಡೆಮೋ ವಿಡಿಯೋ ಆದ್ರೆ ಮಾಡಿ ತಿಳಿಸ್ತೀನಿ ವಿದ್ಯಾರ್ಥಿಗಳಿಗೆ. ಯಾರು ತಲೆ ಕೆಡಿಸ್ಕೊಬಿಡಿ. ಈಗ ಸದ್ಯಕ್ಕೆ ಆಪ್ಷನ್ ಎಂಟ್ರಿ ಎಲ್ಲ ನೀವೆಲ್ಲರೂ ಕರೆಕ್ಟಾಗಿ ಮಾಡಿದಿರಾ ಅನ್ಕೊಳ್ತೀನಿ. ನೀವು ಆಪ್ಷನ್ ಎಂಟ್ರಿ ಇನ್ನೂ ಮಾಡಿದಿರಾ ಇಲ್ಲ ಅನ್ನೋದನ್ನ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಸ್ಕಾಲರ್ಶಿಪ್ ರಿಲೇಟೆಡ್ ನಿಮ್ಗೆ ಏನಾದರೂ ಚಿಕ್ಕ ಪುಟ್ಟ ಡೌಟ್ಸ್ ಬಂದೇ ಬರ್ತಿರುತ್ತೆ. ಎಲ್ಲರೂ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಇನ್ನು ಸ್ಕಾಲರ್ಶಿಪ್ಗೆ ಟೈಮ್ ಇದೆ, ಅವಾಗ ಡೀಟೇಲ್ ಆಗಿ ಒಂದೊಂದು ಸ್ಕಾಲರ್ಶಿಪ್ ಸಪರೇಟ್ ಆಗಿ ಲೈವ್ ಡೆಮೋ ವಿಡಿಯೋಸ್ ಆದ್ರೆ ಮಾಡೋಣ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.